यादगीर से इस वक्त की सबसे बड़ी खबर। बड़ियाल कड़ेचूर इंडस्ट्रियल एरिया में जहरीली केमिकल लीक, 3 मजदूरों की मौत, 2 की हालत गंभीर। यादगीर डिस्ट्रिक्ट के बड़ियाल कड़ेचूर इंडस्ट्रियल एरिया में मौजूद एक फैक्ट्री में बुधवार सुबह जहरीली केमिकल लीक होने से बड़ा हादसा हो गया। इस दर्दनाक घटना में 3 मजदूरों की मौत हो गई, जबकि 2 अन्य मजदूरों की हालत गंभीर बनी हुई है। मिली जानकारी के मुताबिक फैक्ट्री में काम के दौरान अचानक जहरीली गैस लीक हो गई। इसके असर से 5 मजदूर बेहोश होकर गिर पड़े। सभी को तुरंत अस्पताल ले जाया गया, लेकिन इलाज के दौरान 3 मजदूरों की मौत हो गई। मरने वालों की पहचान तेलंगाना के महबूब नगर डिस्ट्रिक्ट के अलमपल्ली गांव के कटला गणेश और मध्य प्रदेश के विक्रम सिंह गोंड और संजय सिंह गोंड के रूप में हुई है। घायल मजदूर मंचल हेमंत और मंचल शिव कुमार का इलाज जारी है और उनकी हालत गंभीर बताई जा रही है। हादसे की जानकारी मिलते ही डिस्ट्रिक्ट कलेक्टर राहुल तुकाराम पांडवे, एसपी पृथ्वी शंकर और डिस्ट्रिक्ट एडमिनिस्ट्रेशन के अधिकारी मौके पर पहुंचे और पूरी घटना का जायजा लिया। अधिकारियों ने बताया कि केमिकल लीक की असली वजह का पता लगाने के लिए जांच शुरू कर दी गई है। एक्सपर्ट्स की रिपोर्ट के आधार पर आगे की कानूनी और प्रशासनिक कार्रवाई की जाएगी। ಇದು ಥಿಯಾನಿಲ್ ಕ್ಲೋರೈಡ್ ಇದು ಕೆಮಿಕಲ್ ಯೂಸ್ ಮಾಡಿ ಅವರು ಸ್ಟೇನ್ಲೆಸ್ ಸ್ಟೀಲ್ ರಿಯಾಕ್ಟರಲ್ಲಿ ಸೊ ಆ ಕಡೆಯಿಂದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದು ಪೈಪಿಂದ ಸ್ಕ್ರಬ್ಬರ್ಗೆ ಹೋಗುತ್ತೆ. ಸೊ ಅದು ಪೈಪ್ ಲೀಕೇಜ್ ಆಗಿತ್ತು. ಆ ಕಡೆಯಿಂದ ಇನ್ಹಲೇಷನಿಂದ 3 ಜನ ಇದು ಈಗ ಡೆತ್ ಆಗಿದೆ. ಜೊತೆಗೆ 2 ಜನ ಹಾಸ್ಪಿಟಲಲ್ಲಿ ಇದ್ದಾರೆ ಈಗ ರಿಮ್ಸಲ್ಲಿ ರಾಯಚೂರಲ್ಲಿ. ಈಗ ಜಸ್ಟ್ ನಾನು ಮತ್ತು ಎಸ್ ಪಿ ಆ ಕಡೆ ಒಳಗಡೆ ಹೋಗಿ ನೋಡಿದ್ದೀವಿ. ಮಲ್ಟಿ ಗ್ಯಾಸ್ ಇಂಡಿಕೇಟರಿಂದ ಕೂಡ ನಾವು ಚೆಕ್ ಮಾಡಿದ್ದೀವಿ. ಈಗ ಯಾವುದು ಸಲ್ಫರ್ ರಿಯಾಕ್ಷನ್ ಈಗ ಇಲ್ಲ. 5-6 ತಾಸಾಗಿದೆ ಇದು ರಿಯಾಕ್ಟರ್ ಬಂದಿದೆ ಕಂಪ್ಲೀಟ್ಲಿ. ಸೊ ಈಗ ನಮ್ಮದು NDRF ಟೀಮ್ ಬರ್ತಾ ಇದೆ. ಜೊತೆಗೆ ಒಂದು ಫಾರೆನ್ಸಿಕ್ ಟೀಮ್ಗೆ ಕೂಡ ನಾವು ಡಿಪ್ಲಾಯ್ ಮಾಡಿ ಎಕ್ಸಾಕ್ಟ್ಲಿ ಏನು ಸಮಸ್ಯೆ ಆಗಿತ್ತು, ಏನು ಫಾಲ್ಟ್ ಆಗಿತ್ತು ಅದು ಎಲ್ಲ ನೋಡಿ ನಾವು ಮುಂದಿನ ಕ್ರಮ ತಗೋತೀವಿ. ಇದುವರೆಗೆ ವಿ ಹ್ಯಾವ್ ಬುಕ್ಡ್ ಕೇಸ್, FIR ಆಗಿದೆ ಕಂಪನಿ ಇದು ಮ್ಯಾನೇಜರ್ ಬೇರೆ ಬೇರೆ ಆಫೀಸ್ ಬೇರಸ್ ಮೇಲೆ. ಸೊ ಅದು ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದರೆ ಸರ್, ಈಗ ಸತ್ತೋರು ಯಾವ ಊರವರು ಮತ್ತು ಏನು ಇಲ್ಲಿ ತಯಾರಾಗ್ತಿತ್ತು ಅಂತ ಈ ಫ್ಯಾಕ್ಟ್ರಿಯಲ್ಲಿ? ದಿಸ್ ಇಸ್ ಅ ಫಾರ್ಮಾಸ್ಯೂಟಿಕಲ್ ಕೆಮಿಕಲ್ ಫ್ಯಾಕ್ಟ್ರಿ ಆ್ಯಂಡ್ ಯಾರು ಸತ್ತೋಗಿದ್ದಾರೆ 2 ಜನ ಮಧ್ಯಪ್ರದೇಶದಿಂದ ಇದ್ದಾರೆ, ಕಟ್ನಿ ಮಧ್ಯಪ್ರದೇಶದಿಂದ ಇದ್ದಾರೆ. ಮತ್ತು ಒಬ್ಬರು ಈ ಕಡೆ ಮೆಹಬೂಬ್ ನಗರಿಂದ ಇದ್ದಾರೆ ತೆಲಂಗಾಣದಿಂದ. ಮತ್ತು 2 ಜನ ಯಾರು ಹಾಸ್ಪಿಟಲಲ್ಲಿ ಇದ್ದಾರೆ ಈಗ ಸರ್ವೈವರ್ಸ್, ಅವರು ಆನಂದ್ಪುರ್ ಆಂಧ್ರ ಪ್ರದೇಶದಿಂದ ಇದ್ದಾರೆ. ಅಂದರೆ ಸರ್, ಈಗ ಓನರ್ ಅವ್ರು ಯಾರಾದ್ರು ಸಿಕ್ಕಿದ್ರೆ ಸರ್ ತಮಗೆ ಇಲ್ಲಿ ಬಂದಾಗ ವಿಸಿಟ್ ಮಾಡಿದ್ದಾರೆ? ಅಲ್ಲ, ಓನರ್ಸ್ ಯಾರಾದರೂ ಸಿಕ್ಕಿದ್ರೆ ಇಲ್ಲಿ? ಸೊ ಓನರ್ ಜೊತೆ ಮಾತಾಡಿದ್ದೀವಿ ನಾವು. ಓಕೆ, ಅವರಿಗೆ ಎಲ್ಲ ಏನೇನು ಸೇಫ್ಟಿ ಮೆಜರ್ಸ್ ಏನು ಈಗ ತಗೋಬೇಕು ಅದು ಎಲ್ಲ ಬಂದ್ ಮಾಡಬೇಕು, ಅದ್ರ ಬಗ್ಗೆ ನಾವು ಆಲ್ರೆಡಿ ವಿ ಹ್ಯಾವ್ ಗಿವನ್ ದೆಮ್ ಡೈರೆಕ್ಷನ್ಸ್ ಆ್ಯಂಡ್ ದೇ ವಿಲ್ ಬಿ ನಾವು ಅಂಡರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಎನಿವೇಸ್. ಸೊ ದೇ ವಿಲ್ ಹ್ಯಾವ್ ಟು ಕಮ್ ಹಿಯರ್. ಜೊತೆಗೆ ಅವರಿಗೆ ಮಾತಾಡಿದ್ದೀನಿ, ಅವರು ಏನು ಪ್ರಾಸೆಸ್ ಇರುತ್ತೆ ಕಂಪೆನ್ಸೇಷನ್ ಎಲ್ಲ ಡೀಟೇಲ್ಸ್ ನಮಗೆ ಕೊಡಲಿಕ್ಕೆ ಹೇಳಿದ್ದೀವಿ. ಸರ್, ಈಗ ಲಾಸ್ಟ್ ಟೈಮ್ ಒಂದು 2 ಇಯರ್ಸ್ ಬ್ಯಾಕ್ ಕೂಡ ಒಂದು ಅಗ್ನಿ ದುರಂತ ಆಗಿತ್ತು ಇಲ್ಲಿ. ಸೊ ಮತ್ತೆ ಈ ರೀತಿ ಆಗ್ತದೆ, ಏನು ಒಳಗೆ ಸುರಕ್ಷತೆ ದೃಷ್ಟಿಕೋನದಿಂದ ಏನಾದರೂ ನೋಡಿ, ಲಾಸ್ಟ್ ವೀಕ್ನೇ ನಾನು ಈ ಕಡೆ ಬನ್ನಿ ಇದು ಫಾರ್ಮಾಸ್ಯೂಟಿಕಲ್ ಅಸೋಸಿಯೇಷನ್ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀವಿ. ಇದು ಸೇಫ್ಟಿ ಆಡಿಟ್ ಬಗ್ಗೆ, ಅವರು ಸೇಫ್ಟಿ ಏನು ಮೇಜರ್ಸ್ ತಗೋಬೇಕು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಏನು ಮೇಜರ್ಸ್ ತಗೋಬೇಕು ಅದ್ರ ಬಗ್ಗೆ ಆಲ್ರೆಡಿ ನಾನು ಅವರಿಗೆ ಸ್ಪಷ್ಟವಾಗಿ ಏನೇನು ಮಾಡಬೇಕು ಅಂತ ತಿಳಿಸಿದ್ದೀವಿ. ಈಗ ಯಾವುದು ಫ್ಯಾಕ್ಟ್ರಿ ಇದು ಸ್ಟ್ಯಾಂಡ್ ಅಲೋನ್ ಪ್ರಕಾರ ಕೆಲಸ ಮಾಡ್ತಾರೆ, ಅವರು ಯಾವುದು ಸೇಫ್ಟಿ ಮೇಜರ್ಸ್ ಫಾಲೋ ಮಾಡಿರಲಿಲ್ಲ, ಅದ್ರ ಬಗ್ಗೆ ಇನ್ನೊಂದು ಸರ್ತಿ ನಾವು ಆಡಿಟ್ ಮಾಡಿ ವಿಲ್ ಮೇಕ್ ಶೂರ್ ದಟ್ ಇಟ್ ಈಸ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಆರ್ ಪನಿಷ್ಡ್ ಆ್ಯಂಡ್ ನೋ ಅದರ್ ಕಂಪನಿ ಈಸ್ ಏಬಲ್ ಟು ವೈಲೇಟ್ ದಿ ಗೈಡ್ಲೈನ್ಸ್. ಓಕೆ, ಥ್ಯಾಂಕ್ ಯು.